ಏನೇದು ಎಲ್ಲ ಇಲ್ಲಿ ಗಂಟ್ಕ ಕೂತಿದ್ಯಾ? ಓ ಹಂಗಾರೆ ಫುಲ್ ಕ್ಲೀನಿಂಗು. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಲೈಟಾಗಿ ಕಳ್ತಾನೆ ನೀಟಾಗಿ ಕಾಣಿಸ್ತವೆ. ಫ್ರಿಡ್ಜ್ ಆಫ್ ಮಾಡಿಬಿಟ್ಟಿದೆ ಫುಲ್ಲು. ವೈ ಕರೆಂಟ್ ಹೊಡೆಯುತ್ತೆ ಅಂತ ರೀಲ್ಸಲ್ಲಿ ನೋಡಿ ನೋಡಿ ಭಯ ಆಗ್ಬಿಟ್ಟಿದೆ ನಿಂಗೆ ಅಲ್ವಾ? ಸೇಫ್ಟಿ ಫಸ್ಟ್, ಅದು ಕರೆಕ್ಟ್ ಮಾಡು. ಕ್ಲೀನ್ ಮಾಡುವಾಗ ಆಫ್ ಮಾಡ್ಬಿಟ್ಟು ಮಾಡಿದ್ರೆ ಒಳ್ಳೇದೇ. ಎಷ್ಟೋ ವಿಡಿಯೋಗಳಲ್ಲಿ ನೋಡಲ್ವ, ಆ್ಯಕ್ಚುಲಿ ಪ್ಲಗ್ನೇ ತೆಗಿಬೇಕು ನೀನು, ಹಂಗೂ ಕರೆಂಟ್ ಪಾಸ್ ಆಯ್ತಾ ಇರ್ತದೆ. ಕ್ಲೀನ್ ಮಾಡ್ತಿಲ್ಲ, ಮಾಡಿದ್ದೆ ಆಲ್ರೆಡಿ, ರೇಷನ್ ಮಾತ್ರ ಜೋಡಿಸ್ಕೊಳ್ತೀನಿ ಅಷ್ಟೇ. ಸರಿ ಜೋಡಿಸು ಆಯ್ತು. ಇನ್ನು ಇದಾವಲ್ಲ ಇವೆಲ್ಲ ಜೋಡಿಸ್ಬೇಕು. ಇನ್ನು ಈ ಬ್ಯಾಗು ಒಂದು ಬ್ಯಾಗ್ ಖಾಲಿ ಆಯ್ತಾ? ಇನ್ನೊಂದು ಬ್ಯಾಗ್ ತಗೋ. ರಜೆ ಇತ್ತಲ್ಲ, ರೆಸ್ಟ್ ತಗೊಳಕ್ಕೂ ಟೈಮ್ ಇಲ್ಲ, ನಾಳೆ ಬೇರೆ ಹಬ್ಬ ಅಲ್ಲ. ಓ ನಾಳೆ ಹಬ್ಬ, ನಾಳೆ ಡ್ಯೂಟಿ? ನಾಳೆ ಪೂಜೆ ಮುಗಿಸ್ಬಿಟ್ಟು ಹೋಗ್ತೀನಿ. ಸರಿ ಮಾಡು ಆಯ್ತು, ಬರಲಾ? 3 ದಿನ 4 ದಿನ ವಾರಗಟ್ಟಲೆ ಇರ್ತೀವಿ. ಬನ್ನಿ ಹಂಗ್ರೆ ಅಲ್ಲಿಗೆ. ಈಗ ಇದು ಯಾವ ನ್ಯಾಯ? ನಾವಿರೋದು ನೀವು ಒಂದು ದಿನಕ್ಕೆ ಬಂದ್ಬಿಡೋದು, ಅದೇನು? ನಮ್ಮ ದನ ಕರೆ ಎಮ್ಮೆಲ್ಲ ಕಟ್ಟಿದ್ದೀವಿ, ಗದ್ದೆಗಳ ಅಡುಗೆ ಮಾಡಬೇಕು ಬಿಟ್ಟು ಆದರೂ 1 ವಾರಗಟ್ಟಲೆ ಇರ್ತೀವಪ್ಪ. ಇಲ್ಲಿ 1 ವಾರ ಆಗೋಯ್ತು ಈಗ ಬಂದು? ಇಲ್ಲ ಅಲ್ಲ 1 ವಾರ ಆಯಿತು. ಏನು ಮಾಡೋದು? ವಾರ ಆಯ್ತು ಅದಕ್ಕೆ. ಈ ಚಿಕ್ಕ ಯಾವ ಕಾರು ಕಾಣಂಗಿಲ್ಲ. ಭಾನುವಾರ ಸಂಜೆ ಬಂದರೆ, ಈ ಚಿಕ್ಕ ಸೋಮವಾರ ಮಂಗಳವಾರ ಬುಧವಾರ ಬಂದಾಗ 3 ದಿವಸ ಆಯ್ತು. 1 ವಾರಗಟ್ಟಲೆ ಅಂತದೆ, ಯಾವುದು ಕಾರ್ ಕಾಣಂಗಿಲ್ಲ, ಪುಸ್ತಕ ನಾಳೆ ಹೊಂಟು ಬಿಡ್ತದ. ಏನು ಮಾಡ್ತೀಯಾ? ಇರಲ್ಲಪ್ಪ ಇರ್ತೀನಪ್ಪ ಅಂದ್ಬಿಟ್ಟು ಕಾರ್ ಕಂಡ ತಕ್ಷಣ ಪಡಕ್ತ ನೋಡ್ಬಿಡ. ನಾವಿನ್ ಮಾತಾಡೇ ನಾವು ಇಷ್ಟೊಂದು ಜನಗಳಿಗೆ ನಾನು ಇವ್ರು ಭಾಷೆ ಕೊಟ್ಟಿದ್ದೀನಿ, ಇನ್ನು ಮಗ ನಾನು ಹಾಕ್ತೀನಿ ಇದೀನಿ ಅಂತ ಹೇಳ್ಬೇಕಾಯ್ತು ಕಣಮ್ಮ. ಭಾಷೆ ತಪ್ಪಿದಮ್ಮ ಅಮ್ಮ ನೀನು. ಕರೆಕ್ಟ್. ಇದು ನಮ್ಮವ್ವ, ಇದು ನಮ್ಮ ಪಾಪರವ್ವ ನೀನು. ನಮ್ ಕಂಡ್ರೆ ಯಾರಿಗೂ ಆಗಲ್ಲ. ಏನ್ ಮಾಡ್ತೀಯಪ್ಪ, ನೇರ ದಿಕ್ಕ ನಿರಂತರವಾಗಿ ಮಾತಾಡ್ತೀವಿ, ಆಗಲ್ಲ. ಕಳ್ಳನ ಮಕ್ಕಳು ಲೋಪನ ಮಕ್ಕಳು ಅವ್ರು ಕಂಡ್ರೆ ಭಾಳ ಇಷ್ಟ ಜನ. ಅವ್ನು ಸುಳ್ಳು ಹೇಳ್ತಾನೆ, ಅವ್ನು ಸುಳ್ಳು ಹೇಳೋದು ಕತ್ತಳ್ಳಾಡಿಸ್ತಾರೆ. ನಾನು ಸತ್ಯ ಹೇಳ್ತೀನಿ, ನಾನು ಮಾತೇ ಕೇಳಲ್ಲ. ಹಿಂಗೆ ಮಾತಾಡಿ ನಾನು ಹರಿಶ್ಚಂದ್ರ ಅಂತ ಹೇಳ್ತಾರಪ್ಪ, ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ, ನಾನು ಕಳ್ಳನೇ, ಸುಳ್ಳು ಹೇಳ್ತೀನಿ. ಯಾವ ಹೇಳ್ಬೇಕಾದ್ ಹೇಳ್ಬೇಕಷ್ಟೇ, ಎಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಸರಿ ಈಗ ನಡೀರಿ ಅಲ್ಲಿಗೆ. ಸುಮ್ಕಿರಪ್ಪ, ಇಲ್ಲಿ ಯಾಕೆ ಬನ್ನಿ ಅದು ಕೆಳಗೆ. ನಾನು ಬೇಗ ಕಳಿಸ್ಕೊಡ್ಬೇಕು, ಮತ್ತು ಇದು ಮಾಡ್ತೀನಿ ಅನ್ಬಾರ್ದು. ಒಡೆ ಬೊಂಡ ಯಾವುದು ಹಿಡಿಯಲ್ಲ, ನಮಗಾಗೋದಿಲ್ಲ. ಮತ್ತೆ ಆರೋಗ್ಯ ಭಾಗ್ಯ ಇಲ್ಲ ನಮ್ಮದು. ಅದಕ್ಕೆ ಈಗ ಬಂದು ವಾಪಸ್ ಮತ್ತೆ ನಾವು ಅಷ್ಟಾರ ಇರ್ತೀವಿ, ನೀವು ಅಷ್ಟು ಇರಲ್ಲ. ಸರಿ ಆಯಿತು, ಟೀನ ಕುಡ್ಕೊಬ್ರಿ. ದೊಡಮ್ಮ ಸರಿ ಬರ್ತೀವಿ ಬಿಡಪ್ಪ. ದೊಡಮ್ಮ ಬನ್ನಿ ಅಲ್ಲಿಗೆ, ಕಷ್ಟ ಅನ್ಸುತ್ತೆ. ಮನೆಗೆ ಬನ್ನಿ. ಇಲ್ಲೇ ಅಲ್ವಾ, ಬಸ್ ಮನೆಗೆ ಗಾಡೀಲಿ ಕರ್ಕೊಯ್ತೀನಿ. ಎಷ್ಟು ದೂರ ಐತೆ? ಇಲ್ಲೇ ಹತ್ರನೇ. ಫಸ್ಟ್ ನಿಮ್ಮಿಬ್ಬರು ಬಿಟ್ಬಿಡ್ತೀನಿ, ಆಮೇಲೆ ದೊಡ್ಡಮ್ಮ ಕರ್ಕೊಬಿಡ್ತೀನಿ ನೋಡಿ. ಹೋಗಿ ಮತ್ತೆ ಸ್ನಾನ ಮಾಡೋಗು. ಹಾಂ ಬೇಗ ರೆಡಿ ಆಗ್ಬಿಡಿ. ಕಟ್ ಮಾಡಪ್ಪ. ಹಂಗಾರೆ ಪ್ರೆಸ್ ಮೀಟಿಂಗ್ ಎಲ್ಲ ಆಯ್ತು ವೀಲಾಗ. ಪೇಪರ್ನವ್ರು ನೀವು ಎಲ್ಲ ಅಂದರೆ ತೆಗೆದುಬಿಡ್ತೀವಿ. ರೈಲ್ವೆ ಸ್ಟೇಷನಲ್ಲಿ ತೆಗಿತಾ ಇದೆಯಲ್ಲ ನಮ್ಮನ್ನ. ನಾನು ಕೂತಿರೋ ಪರಿಸ್ಥಿತಿ ಏನೋ ಕೇಳ್ತಾ ಇದ್ದೀನಿ ನಂಗೆ ಜನಗಳ ಹತ್ರ. ಅಪ್ಪ ನೀನಿದ್ದ ಭಾಳ ಹುಷಾರ. ನಾನು ಏನನ್ಕ ಬಂದೆ ಗೊತ್ತಾ, ನೀವು ಅಲ್ಲಿ ಟಿಕೆಟ್ ಕೌಂಟರ್ ಹತ್ರ ಕುಂತಿರ್ತೀರಿ, ಅಲ್ಲಿ ಕೂತ್ಕೊಳ್ಳಿ ಅಂದರೆ ಅದು ಯಾರೋ ಫಸ್ಟ್ ಹಿಂಗೆ ಸೈಡಿಂದ ನಿಮ್ಮ ಥರನೇ ಕಾಣಿಸ್ತಾಯಿದ್ರು. ಓ ಇವರೇ ಇರಬೇಕು ಅಂತ ಹಿಂಗೆ ಹೋದ್ರೆ ಅದು ಯಾರೋ ಬೇರೆಯವರು ಹಿಂದೆ ಬಂದು ದೊಡಮ್ಮ ನಾನು ಯಾರಪ್ಪ ಅಂತೀನಿ ನೋಡಿ. ಹಿಂಗೆ ಪ್ರೆಸ್ ಮೀಟಿಂಗ್ ಅವರು ಭಾಳ ಹುಷಾರಾಗಿರ್ಬೇಕು. ಇದು ಪ್ರೆಸ್ ಮೀಟಿಂಗ್ ಅಲ್ಲ, ವೀಲಾಗ್. ಇವರೆಲ್ಲ ಹೆಂಗ್ ಶೃಂಗಾರ ಮಾಡ್ಕೊತಾರೆ, ನಾನು ಮಾಡ್ಕೊಳ್ಳೋಣ ನನ್ಗೆ ಗಚ್ಚದೇ ಇಲ್ಲ. ಈ ವೈಟ್ ಗಡ್ಡ ನನ್ನ ಮಗನ್ ಬಂದ್ಬಿಟ್ಟು ನನಗೆ ಹುಡುಗಿರೆಲ್ಲ ಸೇರ್ಕೊಂಡು ನನ್ನ ತಾತಪ್ಪ ಅಂತಾರೆ. ತಾತಪ್ಪ ಅಜ್ಜಪ್ಪ ಅಂತಾರೆ. ನೋಡಿ ಗಡ್ಡ ಸುಮ್ಮನೆ ವೈಟ್ ಬಂದ್ಬಿಟ್ಟು ಹೆಂಗ್ ತಂದ್ಬಿಟ್ಟು ನನ್ನ ಈಗಲೇ ನಿಮ್ಮ ತಾತಪ್ಪ ಅಂತ.
ಬಿಳಿ ಕೂದಲು ಬಂದರೆ ಕೂದಲು ಬಂದೇ ಅಲ್ಲ ನನ್ನ ಮಗನ ವೈಟ್ ಮಾಡ್ಬೇಕು ತಾತಪ್ಪನ ಮಾಡ್ಬೇಕು. ಆ ಬಿಳಿ ಕೂದಲು ಬಣ್ಣ ಮಾಡ್ಬೇಕು, ಏನು ಮಾಡ್ಬೇಕು? ಏನು ಮಾಡೋಕ್ಕಾಗಲ್ಲ, ಅದು ಬಂದೇ ಬರ್ತದೆ. ಒಬ್ಬೊಬ್ರು ವೈಟ್ ಗಡ್ಡನು ಚೆನ್ನಾಗಿ ಕಾಣ್ತಾರೆ. ಹಾಂ ನಮ್ದು ತಲೆ ಕೂದಲು ಎಲ್ಲ ವೈಟ್ ಆಗಬೇಕು, ಚೆನ್ನಾಗಿ ಕಾಣ್ತೀವಿ ನಾವು. ಪುನಃ ವೈಟ್ ಬತ್ತು. ಅಯ್ಯೋ ಆ ಹುಡುಗಿ ಚೆನ್ನಾಗದೆ, 29-30 ವರ್ಷದ ಹುಡುಗಿ. ಈ ಹುಡುಗಿ ನನ್ನ ಹಾಕಲ್ಲ ಒಂದು ತಲ ಅಂಕಲ ತಾತಪ್ಪನ ತಾತ ಅಂಕಲ್ ಎರಡು ಅಂಕಲ್ ಅನ್ನೋರು ಅವ್ರೆ. ಈ ರಮಣ ಕಟ್ಕೊಳಕ್ಕೆ ಮುಂಚೆ ರಬ್ಬರ್ ಸಿದ್ಧಾಗಿದೆ ಕಟ್ಕೊಂಡಾದ್ಮೇಲೆ ಈ ಲೆವೆಲಿಗೆ ಬಂದು ಎಂತ ಸೂಪರ್ ಆಗಿದೆ ಅವಾಗ. ಅವಳು ಇನ್ನೂ ಸಣ್ಣ ಇದ್ದವಳು ಓದ್ಬಿಟ್ಟವಳು ಅಷ್ಟೇ ಗುರು, ಇನ್ನೇನು ಹೇಳ್ಬೇಕಾಗಿಲ್ಲ. ನೀವೆಲ್ಲ ಕಟ್ ಮಾಡಿದ್ಮೇಲೆ ಡೈಲಾಗ್ಗಳು ಹೇಳ್ತೀರಿ. ಈಗ ನಮ್ಮ ಅಣ್ಣ ಅದಕ್ಕೆ ಮನೆಗೆ ಬಂದರು. ಏಯ್ ಸುಂದರ ಯಾಕ ಲತನ್ ನೋಡಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ. ಲತನ್ನ ನೋಡಲೇಬೇಕು ಅಂತ. ಇದು ಬಾತ್ರೂಮಾ? ಬಚ್ಚಲ್ ಮನೆ ಅಣ್ಣ. ಇವ್ರು ಏನಾಗಬೇಕು? ನಮ್ಮ ಅಮ್ಮ. ನಮಸ್ಕಾರ ಕಣಮ್ಮ. ಚೆನ್ನಾಗಿದ್ದೀರಾ? ನಾವು ಭದ್ರಾವತಿಯರು. ಇಲ್ಲೇ ನಮ್ಮ ತಂದೆಯವರು ಬಸರಾಳು, ಮಂಡ್ಯದ ಹತ್ರ. ಇವರು ನಮ್ಮ ಚಿಕ್ಕವನ ಮಗ, ಚಿಕ್ಕವನ ಸೊಸೆ. ಅದಕ್ಕೆ ಬಂದೆ ಕರೆದು ಮನೆಗೆ ಅಣ್ಣ ಮಾತು. ಹಾಂ ಏನು ದೊಡ್ಡಮ್ಮ? ಹಾಂ ಹೊಡ್ಕತ್ತವನು ಎಲ್ಲನೂ. ಭದ್ರಾವತಿಗೆ ಬರ್ರಿ ಒಂದ್ಸಲಿ ನಮ್ಮ ಮನೆಗೆ. ಬರ್ರಿ ಒಂದ್ಸಲಿ ನಮ್ಮ ಮನೆಗೆ ಬರ್ರಿ. ಎಷ್ಟು ವರ್ಷ ಆಯ್ತು ನಾವು ನೋಡಿ ಅವಾಗ ಗೊತ್ತಲ್ಲೇ ಇರ್ತೀವಿ, ನೀವೇ ಬರಲ್ಲ. ಹಾಂ ಬರ್ರಿ, ಒಂದು ವಾರ ಈಗ ಬರೋರಿ. ಕಷ್ಟ ಅದು. ಆಮೇಲೆ ನೀನೇ ಹೋಗೋ ಅನ್ನೋ ಮಟ್ಟಕ್ಕೆ ನಾವೇ ಹೋಗಿಸ್ಬಿಡ್ತೀವಿ. ನಾನು ಮಾಡ್ತೀನಿ ಅಂತ ಹೋಗತ್ತಾರ. ನೀನೇ ನಾನು ಟಾರ್ಚರ್ಗೆ ಇರಬಾರ್ದು. ಫಸ್ಟ್ ಬರಪ್ಪ ಅಂದಿನ ಬೈತವ್ರು ಇವರು ಅಂತ. ಮತ್ತೆ ಸಮಾಚಾರ? ಕಾಫಿ ಆಯ್ತಾ? ಕಾಫಿ ಕುಡಿದ್ರ? ಮಗ ಸೊಸೆ ಚೆನ್ನಾಗಿರ್ತಾನೆ? ಹ್ಞೂ ಸರಿ ಅಷ್ಟ. ಗೊತ್ತಾಯ್ತೈತಾ ದೊಡ್ಡಮ್ಮ? ಏನು ಹೇಳ್ತಾರೋ ಗೊತ್ತಾಯ್ತೈತೆ ತಂದು. ಸೊ ಈಗ ಬಂದು ಅಮ್ಮನೇ ಅವರೇ ರೇಗಿಸ್ತವ್ರೆ. ಏನು ಸಮಾಚಾರ? ಏನಾರು ಹೇಳ್ಬೇಕು. ನಿಮ್ಮೂರಿಗೆ ಬಂದಿದ್ದೀವಿ, ಅದು ಮಂಡ್ಯ ಜಿಲ್ಲೆ. ಇವರು ಫ್ರೆಂಡು, ಸ್ನೇಹಿತರು. ಸ್ನೇಹಿತರು ಗೆಳತಿ. ಹಾಂ ಅಂತೀಯಪ್ಪ, ಗೆಳತಿ ಅಲ್ವಾ? ಹಾಂ ಊಟ ಹೋಯ್ತೀವಿ ನಾವು. ಊಟ ಮಾಡೋದ ಬೇಡವಾ? ಮತ್ತೆ ಅಡುಗೆ ಮಾಡಿಸ್ರಿ. ಊಟ ಮಾಡ್ಕೊಂಡವ್ರಪ್ಪ ಅನ್ಬೇಕು ನೀವು. ಅವ್ರ ಅಮ್ಮ ಅಂದ್ರೆ ನಾವು ಹೊರಗಡೆಯಿಂದ ಬಂದವ್ರು. ನಾವು ಊಟ ಮಾಡ್ಕೊಂಡವ್ರಪ್ಪ ಬಂದಿದ್ದೀರಾ ಅನ್ಬೇಕು. ಅಲ್ವಾ? ಇವರೆಲ್ಲ ಊಟ ಮಾಡ್ಕೊಡೋವಂತ ನೀನೇ ಮನೆ ಓನರೇ ಅಂತ ಊಟ ಮಾಡೋಣ. ಅವ್ರ ಅಮ್ಮ ದೊಡ್ಡಮ್ಮ ನೀವೊಂದು ಮತ್ತೆ ಹೇಳ್ಬಿಡಿ, ಊಟ ಮಾಡ್ಕೊ. ಹಂಗೆ ಊಟ ಮಾಡ್ಕೊಂಡು ಹೋಯ್ತೀವಿ ಬಿಡ್ರಿ, ನೀವೇನು ಹೇಳೋದು ಬೇಡ. ನಮ್ಮ ಅಣ್ಣನ ಅವಾಗಲೇ ತಾತಪ್ಪ ಅಂತಿದ್ರಂತೆ ಕಣೆ. ಯಾರ ಕಡೆ ದೇವಸ್ಥಾನಕ್ಕೆ ಹೋಗಿದ್ದೋ ಇತ್ತ ಮತ್ತೆ ಜೊತೆಲೇ ಇದೀವಿ ಎಲ್ಲರೂ. ನಿಮ್ಮ ಮಾವನ ಅಂದ್ರು ಹುಡುಗಿ ಸುಂದರ ಬಣ್ಣ ಹೊಡ್ಕೊತೀರಾ? ನನ್ನೇನೋ ಒಟ್ಟು ಹೊಡಿಯಂದ್ರೆ ನ್ಯಾಚುರಲ್ ಬ್ಯೂಟಿ. ಅಲ್ಲ ನನಗೆ ಬಣ್ಣ ಹೊಡ್ಬಿಟ್ರೆ ನನ್ನ ಯಾವ ಕರ್ಕೊಂಡ್ಬರ್ತೇನೆ ಹಂಗಾಗ್ಬಿಟ್ಟವ್ರಲ್ಲ ಅಂತ. ಸೊ ನಮ್ಮಣ್ಣ ಅದಕ್ಕೆ ಬಂದಿರೋ ಪ್ರಯುಕ್ತ ಉಪ್ಸಾರು. ಆ್ಯಕ್ಚುಲಿ ಈಗ ಶ್ರಾವಣ ಅಲ್ವಾ, ನಾನ್ ವೆಜ್ ಮಾಡೋಂಗಿಲ್ಲ. ಹಾಗಾಗಿ ಉಪ್ಸಾರು ಮುದ್ದೆ ಕೇಳಿದರು. ಉಪ್ಸಾರು ಮತ್ತು ಹಪ್ಪಳ ಹಾಕಿದ್ದಾಳೆ. ಎಲ್ಲ ಇದು ಮುದ್ದೆ ಅಲ್ಲ, ಮುದ್ದೆನೂ ರೆಡಿಯಾಗಿದೆ. ಮುದ್ದೆನೂ ರೆಡಿಯಾಗಿದೆ. ಬಿಸಿ ಬಿಸಿ ಊಟ. ಇನ್ನು ಊಟ ಮಾಡೋದಷ್ಟೇ. ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾಳೆ ಬೆಳಿಗ್ಗೆಯಿಂದ ಕೆಲಸ ಹುಡುಗುವೆ.
ಹಿಂಗಂದ್ರೆ ಬೆಳಗ್ಗೆಯಿಂದ ಪಾತ್ರೆ ತೊಳೆದು ಫ್ರಿಡ್ಜ್ ಕ್ಲೀನ್ ಮಾಡಿ ಬಟ್ಟೆ ಮಡಚಿ ಬಟ್ಟೆ ಒಗೆದು ಮನೆ ಒರೆಸಿ ಆಮೇಲೆ ಇನ್ನೇನು ಕಸ ಗುಡಿಸಿ ಹೊರಗಡೆ ತೊಳೆದು ತೊಪ್ಪೆ ಸಾರಿಸಿ ಎಲ್ಲ ಮಾಡಿದ್ದಾಳೆ. ಆಡ್ಕತೆ ಇಲ್ಲ ಹೇಳ್ತಾ ಇರೋದು. ನೀನು ಎಷ್ಟು ಕಷ್ಟಪಟ್ಟಿದ್ದೆ ಅಂತ ಹೇಳ್ತಾ ಇದ್ವಿ. ಆದರೂ ಮುಖದಲ್ಲಿ ನಗು ಮುಖ ಇದೆಯಲ್ಲ ಅದೇ ಖುಷಿ. ಅಲ್ಲ ದಿನ ಮಾಡೋ ಕೆಲಸ ಓ ಏನವ ಓ ಇವಳು ಒಳ್ಳೆ ಕ್ವಾಟೆ ನಮಗೆ ಏನು 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 ನಿಂದು ಬರೀ ಹಿಂಗೆ ದಿನ ಇದೆ ಕತೆ ನಮಗೆ. ಸರಿ ಈಗ ಊಟ ಮಾಡುವಂತೆ ಹಾಕುವತ್ನ. ಊಟ ರೆಡಿ ಆಯಿತು. ಉಪ್ಸಾರು ಮುದ್ದೆ. ಶ್ರಾವಣ ಇರೋದ್ರಿಂದ ನಾನ್ ವೆಜ್ ಇಲ್ಲ. ಚಪ್ಪಿದಿಲ್ಲ ಎಲ್ಲ ಈಗ ಸಿಪ್ಪಿನೇ ಇಲ್ಲ. ಈಗೆಲ್ಲ ಚಪ್ಪೆ ಪಿನ್ನ ಹಳೆ ಫೋನ್ ಗೊತ್ತಿರಲಿಲ್ವಾ? ವಾ ಗೊತ್ತಾಯಿಲ್ವಾ? ಊಟ ಕೂತ್ಕೊಳ್ಳಿ, ಕೈ ಕೊಲ್ ತೊಳ್ಕೊಳ್ಳಿ. ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಏನು ಊಟ ಮಾಡೋದೀಗ? ಬಿಸಿ ಮುದ್ದೆ. ನೀರು ಬೇಕಾ? ಹಾಂ ತಗೋತೀನಿ. ಎಲ್ಲರದು ಊಟ ಆಯಿತು. ಉಪ್ಸಾರು ಮುದ್ದೆ. ಓ ಅವ್ರು ಮಾತಾಡ್ಕೊಂಡು ಕೂತ್ಕೋಬೇಕಾ? ಹೆಂಗಿತ್ತಾನೆ ಊಟ ಎಲ್ಲ? ಗೊಡ್ಗಾರ ಈಗ ಅದಕ್ಕೆ ಅಲ್ಲಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ತಾವ್ರೆ. ಅಲ್ಲೇ ಹೋಗ್ಬೇಕು ಅಂತ ಮಲ್ಕೊಳ್ಳಿ ಅಂದರೆ ಮಲ್ಕೋತಾ ಇಲ್ಲ. ಎಲ್ಲರಿಗೂ ನೋಡೋರಿಗೆ. ಊಟ ಆಯ್ತು ಎಲ್ಲ ಆಯ್ತು. ಹ್ಞೂ ನಾಳೆ ಏನಾದ್ರು ಇದ್ರಂಗಿದ್ರೆ ಇರ್ಬೋದಾಯ್ತು. ಹ್ಞೂ ನಾಳೆ ಹೋಗ್ತಾ ಇದ್ದೀವಿ. ಹ್ಞೂ ಇದು ಹೋಗ್ರಿ ಅಪರೂಪ ಬರೋದೇ ಅಪರೂಪಕ್ಕೆ. ಬೆಳಿಗ್ಗೆ ಅವ್ರ ಅಣ್ಣನ ಮಗ ಬೇಗ ಬರ್ತೀನಿ ಅಂತ ಕಾರ್ ತಗೊಂಡು. ಹಾಂ 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 ನೀವು ಅಮ್ಮಗೋಸ್ಕರ ಕಾರು. ಹೌದಾ? ಹಾಂ ಸರಿ ಬರೋದೇನಮ್ಮ? ಊಟ ಆಯ್ತು. ಸರಿ ಚೆನ್ನಾಗಿರ್ರಿ ಮಗ ಸೊಸೆ ಎಲ್ಲ. ಆರೋಗ್ಯನಾ? ಸರಿ ಬರ್ತೀವಿ. ಅವ್ರಿಗೆ ನೀನು ನನ್ನ ಹೇಳ್ತಿದ್ದೆ ನೀನು ಬರೇ ಅವ್ರ ಮನೆಗೆ ಬಂದು ನೀನು ಇಲ್ಲಿರ್ತೀಯ. ಸರಿ ಹಂಗ್ರೆ ಈಗ ದೊಡ್ಡಮ್ಮನ ಬಿಟ್ಬಿಟ್ಟು ಬರಲ್ಲ ಫಸ್ಟು. ಸರಿ ಆಯ್ತು. ಈಗ ಮತ್ತೆ ಅಲ್ಲಿಂದ ಇಲ್ಲಿಗೆ ರಿಟರ್ನ್ ಆದ್ವಿ. ಬಾವಳಿಗೆ ಡಿಪ್ಪೋ ಇವನು ರೋಡಲ್ಲಿ ಹೋಗೋವ್ರಿಗೆಲ್ಲ ಬೊಗಳ್ತು. ಬಾ ಅಂದರೆ ಹೆಂಗೆ ನೋಡ್ತಾನೆ ಕಳ್ಳ ನೋಡ್ದಂಗೆ ಕಳ್ಳ. ಬಂದ ಸದ್ಯಕ್ಕೆ ಬಾ. ಬೆಲ್ಟ್ ಹಾಕಿದ್ರು ಬೆಲ್ಟ್ ಬಿಚ್ಕೊತಾನೆ ವಾರಕ್ಕೆ ಒಂದ್ಸಲಿ. 3 ಒಳಗೆ ಇವನ್ ಮನೆ. ಸೊ ಆಯ್ತಾ? ಊಟ ಆಯ್ತಾನಾ? ಆಯ್ತಾ? ಸರಿ ಸರಿ ಮಾಡು. ಸರಿ ನಾನು ಹಂಗಾರೆ ಹೊರಡ್ತೀನಿ. ಬರೋಣ. ಆಯ್ತು ಆಯ್ತು. ಅದಕ್ಕೆ ಬರ್ತೀನಿ. ಹೇಳ ದೊಡ್ಡಮ್ಮ ಬರಲಾ? ಹಾಂ ಹಲೋ ಹೆಂಗಸ್ರು ಹೆಂಗೆ ಹೆಂಗಸ್ರು ಒಂದೇ ಅಲ್ಲ ನಾವು ಏನೊಂದು ಎಲ್ಲಾರು ಸೇರಿದ್ರೆ ಯಾರ್ಯಾರು ಒಂದೇ ನಾವು ಒಂದೇ. ಯಾವತ್ತು ತೋಟದಲ್ಲಿ ಮಾಡ್ಬೇಕಾದ್ರೆ ನಮ್ಮನ್ನೆಲ್ಲ ಬುಟ್ಟೆ ಬಿಟ್ಟಿದ್ರೆ ಅವಾಗ ಬೇಡ ಬರಲ್ವಾ? ಬೈಕಲ್ಲಿ ಇಷ್ಟೊಂದು ನಾನೇನು ಬೈಯೋದಿಲ್ಲ. ನಿಮ್ಮ ಕಾನ್ವರ್ಸೇಷನ್ ನೀವು ಮಾಡಿ. ಅವತ್ತು ನೀವು ತೋಟಕ್ಕೆ ಸೇರ್ಕೋಬೇಕಾದ್ರೆ ನಮ್ಮನ್ನ ಯಾರು ಸೇರ್ಸ್ಕೊಳ್ಳಿಲ್ಲ. ಅವತ್ತು ತೋಟದವ್ರು ಇನ್ನೂ ಇದ್ರಿಲ್ಲ. ಅದಕ್ಕೆ ಸಾಂಬಾರು ತಂದ್ವಲ್ಲ ಅದೇ 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 ಮಂಜನ ಇಲ್ಲ, ಕಾಳಕ್ಕ ಇಲ್ಲ. ಅವತ್ತು ಮಕ್ಳುಗಳು ಬಿಟ್ಬಿಟ್ಟು ಮಾಡ್ಕೊಬಿಟ್ರಿ. ಈಗ ಅಕ್ಕನ ಮಕ್ಕಳು ನೋಡವ ಎಣ್ಣೆನಾರು ಹೊಡಿತಿದ್ದಾಗ ಹಿಂಗಾರ ಮಾಡಿದ್ರೆ ನಾವಾರ ತುಂಬ ಎಣ್ಣೆ ಗುಂಡು ಆಗೋದು. ಈ ಕುಡಿಯೋಂಗಿಲ್ಲ, ಕುಡಿದ್ರೆ ಹೋಗ್ತೀನಿ. ಕುಡಿಸ್ರಿ. ಈಗ ಕುಡಿಯೋಂಗಿಲ್ಲ ಅಂತ ಗೊತ್ತಿಲ್ಲ, ಅದಕ್ಕೆ ಕುಡೀರಿ ಅಂತವ್ರೆ. ಹಾಂ ಸಾಂಬಾರು ಮಾತ್ರ ಸೂಪರ್ ಆಗೈತೆ. ಹುಡುಗಾರ ಒಳ್ಳೆ ಕಾಳು.
ಹೀರೆಕಾಯಿ ಹೀರೆಕಾಯಿ ಹಾಂ ಮಿಕ್ಸು. ಹೀರೆಕಾಯಿ ಅವರೆಕಾಯಿ ಎಲ್ಲ ಮಿಕ್ಸು. ಎಲ್ಲಿದೆ ಅವರೆಕಾಳು ಒಂದು ಕಾಳಾರ ಇದೆಯಲ್ಲ? ತಿನ್ಕೊಂಡೋಗ್ಬಿಡು ಆಯ್ಕೊಂಡು ಎಲ್ಲ ಎಲ್ಲ ಖಾಲಿ ಆಗಿರ್ಬೇಕು. ಅವರೆಕಾಳು ಹಾಕಿದ್ಯಾ ಅಂದ್ರೆ ಈ ತಗೊಬಂದು ಎಲ್ಲಿದೆ ಆ ತಗೊಬಂತಿದ್ರು. ಅವರೆಕಾಳು ನಿನಗೆ ಬೇಡ ಅಂದ್ಬಿಟ್ಟು ಒಟ್ಟಿನಲ್ಲಿ ಅವರೆಕಾಯಿ ಇತ್ತು, ಎಣ್ಣೆಕಾಳು ನಾವು ತಿನ್ನಂಗೆ ಅವರೆಕಾಯಿ ಇತ್ತು. ಹೆಸರು ಕಾಳು, ಅವರೆಕಾಯಿ ಹಿಂದೆ ಊಟ ಮಾಡಿದ್ರೆ ಹೆಸರು ಕಾಳು, ಹೆಸರು ಕಾಳಲ್ಲ ಅವರೆಕಾಯಿ. ತಗಣಿ ಕಾಳು ಐತೆ, ಅವರೆಕಾಯಿ ಐತೆ. ಅದೇನದು ಅವರೆಕಾಯಿ. ಅವರೆಕಾಳು ಹಾಂ ಇನ್ನೇನು ತಿಂದೆ ನೀನು? ಐದು ತಣ್ಣಗೆ ಪಾಪ ಮಾಡ್ಕೊಂಡು ಹುಡುಗಿ ಎಷ್ಟು ಆಗ್ತು. ಹಾಕು ಕಾಳು. ಒಣಕಾಳು ಸರಿ ಬರಲಾ? ಸರಿ ಆಯ್ತು, ಓಕೆ ಬಾಯ್, ಸೇವ್. ಬಾಯ್. ಹಪ್ಪಳ ತಿನ್ನೋದಕ್ಕ ಬೇಡ, ತಿಂದಾಯ್ತು. ಸೊ ಗೈಸ್, ಇದು ನಮ್ಮ ತಾವರೆಕೆರೆ 6ನೇ ಕ್ರಾಸ್ ರೋಡು. ನಾವು ಬಂದು ಇಲ್ಲಿಗೆ 10 ವರ್ಷ ಆಯಿತು ಹೆಚ್ಚು ಕಮ್ಮಿ. ಆದರೆ ಒಂದು ಸರಿನೂ ಟಾರ್ ನೋಡೇ ಇಲ್ಲ ನಾವು ಬಂದಾಗಿಂದ. ಇಲ್ಲಿ ಟಾರ್ ಹಾಕಿದ್ದೆ ಕಂಡಿದೆ ನಾನು. ತಾವರೆಕೆರೆ 6ನೇ ಕ್ರಾಸ್ ಇದು. ಅದ್ರ ಜೊತೆಗೆ ನಾಯಿಗಳು ಕ್ವಾಟ್ಲೆ ಬೇರೆ, ಹುಸಿ ನಾಯಿಗಳಿಲ್ಲ ರೋಡಲ್ಲಿ. ಇಲ್ಲಿ ರಾತ್ರಿ ಹೊತ್ತು ಓಡಾಡೋಕ್ಕೆ ಭಯ ಆಗುತ್ತೆ. ನೋಡಿ ಹೆಂಗಿದೆ ರೋಡ್ಗಳು. ಇವತ್ತು ಸುಮ್ಮನೆ ಇರ್ತದೆ, ಸಡನ್ನಾಗಿ ಬರ್ಬೋದು. ಇಲ್ಲಿನ ನಾಯಿಗಳಂತೂ, ಇಲ್ಲಿಂದ ಆಚೆಗೆ ಇರೋ ನಾಯಿಗಳು ಡೇಂಜರಸ್ಸು. ಅದೆಲ್ಲೆಲ್ಲಿ ಇರ್ತಾವೋ ಮರಿಗಳು ಗೊತ್ತಿಲ್ಲ. ಒಂದು ಬೋಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲ ನಾಯಿ ಒಟ್ಟಿಗೆ ಬಂದ್ಬಿಡ್ತವೆ. ಅದು ಯಾವ್ಯಾವ ಮೂಲೆಯಲ್ಲಿ ಇರ್ತಾವೋ ನನಗಂತೂ ಗೊತ್ತಿಲ್ಲ. ಗಾಯ್ಸ್, ನಾನು ಅವ್ರು ಬಿಟ್ಬಿಟ್ಟು ಬಂದೆ. ಇವಳು ರಿದಿಗೆ ಶಾರ್ಟ್ಸ್ ಏನೋ ತಗೋಬೇಕು ಅಂದು, ಅದಕ್ಕೆ ಈಗ ಹೊರಟ್ವಿ. ಆಯಿತಾ? ಊಟ ಮಾಡ್ದ? ನಾವು ಶಾರ್ಟ್ಸ್ ತರೋಕ್ಕೆ ಅಂತ ಹೋಗಿದ್ವಿ. ಅಂಗಡಿ ಬಾಕ್ಲಾಕ್ಬಿಟ್ಟಿತ್ತು. ಆ್ಯಕ್ಚುಲಿ ನಾವು ಹೋದಾಗಲೇ 9:15 ಆಗಿಬಿಟ್ಟಿತ್ತು. ಹಾಗಾಗಿ ಬಾಕ್ಲಾಕಿತ್ತಲ್ಲ, ವಾಪಸ್ ಬಂದ್ವಿ ರಿಟರ್ನು. ಈಗ ಇವಳು ಊಟ ಮಾಡಿ ಪಾತ್ರೆ ತೊಳಿತಾ ಇದ್ದಾಳೆ. ಸಂಜೆ ತಿಂದಿಲ್ಲ ಅಂತ ಅದಕ್ಕೆ ಲೇಟಾಗಿ ಊಟ ಮಾಡಿದ್ಲು ಈಗ ಜಸ್ಟು. ಇನ್ನೇನು ನಮಗೂ ಮಲಗೋ ಟೈಮ್ ಆಯಿತು, ಹೋಗಿ ಮಲಗ್ತೀವಿ. ಎಲ್ಲರಿಗೂ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.